ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾವು ಶ್ರೀರಂಗಪಟ್ಟಣದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗೆಲ್ಲಪ್ಪ ಹೋಗ್ತಾ ಇದೀವಿ ಅಂದರೆ ರಂಗನಾಥ ಸ್ವಾಮಿ ಫೀಲ್ಡ್ಗೆ ಹೋಗ್ತಾ ಇದೀವಿ ಗೈಸ್. ಅದೇ ಗೊತ್ತಲ್ಲ ಡ್ರೈವಿಂಗು. ಸೊ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾ ಇದೀವಿ. ಯಾರ್ಯಾರಪ್ಪ ಅಂದರೆ ಕಾಂತರಾಜ, ನಮ್ಮ ಕರಿಮಲೆ, ಮತ್ತು ಇಲ್ಲಿ ನೋಡ್ರಿ ನಮ್ಮ ಮೆದ್ಗ ಮನೋಜ್ ಬಂದಿದ್ದಾನೆ ಇವತ್ತು. ಸುಮಾರು ದಿವಸ ಆಗ್ಬಿಟ್ಟಿತ್ತು ಮೂರ್ತಿ ನೋಡಿ. ಮತ್ತು ಇಲ್ಲಿ ನೋಡ್ರಿ ಗೈಸ್ ನಮ್ಮ ಜಯಂತ ಮತ್ತು ನಾನು. ಇನ್ನೂ ಸುಮಾರು ಜನ ಬೇರೆ ಬೇರೆ ರೂಟಿಂದ ಎಲ್ಲ ಬರ್ತಾರೆ. ಬಟ್ ನಾವು ಹೋಗ್ತಾ ಇರೋದು ಇಷ್ಟೇ ಜನ. ಈಗ ನಮ್ಮ ಸರ್ರು ಫೋನೆಲ್ಲ ಕಿತ್ಕೊಬಿಡ್ತಾರೆ ಗೈಸ್. ಸೊ ಅದಕ್ಕೋಸ್ಕರ ಯಾರು ಇಲ್ಲದೆ ಹೋದಾಗ, ನಮ್ಮ ಸರ್ರು ಇಲ್ಲದೆ ಹೋದಾಗ ವ್ಲಾಗ್ ಮಾಡೋದು. ಈಗ ಹೋದ್ರೆ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಅಂತ ನಿಂತ್ಕೊತೀನಿ. ನಮ್ಮ ಸರ್ರು ಡ್ರರ್ ಅಂತ ಬರ್ತಾರೆ. ಬಂದ ತಕ್ಷಣ ಓಕೆ ಗೈಸ್ ಬೈ ಗೈಸ್ ನಮ್ಮ ಸರ್ ಬಂದರು ಅಂತ ಹೇಳ್ಬಿಟ್ಟು ವ್ಲಾಗ್ನ ಮಧ್ಯದಲ್ಲೇ ನಿಲ್ಲಿಸ್ಬೇಕು. ಸೊ ಅದೊಂದು ಉರಿ. ಇವಾಗ ಎವಿ ಸ್ಟ್ರಿಕ್ಟ್ ಮಾಡ್ತಾರೆ ಗೈಸ್. ಕಾಲೇಜ್ ಇರೋದು ಇನ್ನೊಂದು 3 ತಿಂಗಳು 2 ತಿಂಗಳು ಅಷ್ಟೇ. ಬಟ್ ಇವಾಗ ಜಾಸ್ತಿ ಫೋನ್ ನೋಡಬೇಡಿ, ಅದು ಇದು ಫೋನ್ ಕಿತ್ಕೊಡ್ತಾರೆ. ಹೊಟ್ಟೆ ಒಳಗೆ ಮಲಗಿದ್ರು ಪ್ಯಾಂಟ್ ಬಿಚ್ಚು ಅಂತಾರೆ. ಜಯಂತ್ ಇಷ್ಟು ದಿನ ಆದಮೇಲೆ ವ್ಲಾಗಲ್ಲಿ ಕಾಣಿಸ್ಕೊತಿದ್ದೆ, ಏನಾರು ಹೇಳೋ. ನಾವೆಲ್ಲ ನೀವೇ ಬಂದಿಲ್ಲ ಕಣಲ್ಲ, ನಾವೆಲ್ಲಿ ಬ್ಲಾಗಲ್ಲಿ ಕಾಣಿಸ್ಕೊತೀವಿ. ನೀನು ಕಾಲೇಜ್ ರಜೆ ಹಾಕಿದ್ರೆ ನಾವೇನು ಮಾಡೋದ ಅಂದರೆ ಇಲ್ಲ, ನಾವೇ ಸ್ಟಾರ್ಟ್ ಮಾಡಬೇಕೈತೆ ಈಗ ಬ್ಲಾಗ. ಮಾಡ್ರಲ್ಲ ಆತಗೆ ಎಲ್ಲರೂ ಕಾಲೇಜಲ್ಲಿ ಇಟ್ಕೊಂಡು ಗಾಯ್ಸ್ ಅನ್ನೋದ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಇವತ್ತು ಕೌಶಿಕು ರೀಸು ನಮ್ಮನ್ನ ಜಾಗ ಇರ್ತದೆ, ನಮ್ಮನ್ನ ಹಾರನ್ ಹೊಡಿತಾರೆ ಗುರು. ಸುಮ್ಮನೆ ಉರಿಸ್ತಾರೆ ಹಾರನ್ ಹೊಡ್ಕೊಂಡು. ನಮ್ಮನ್ನ ಇಲ್ಲಿ ಅಷ್ಟು ಜಾಗ ಐತೆ, ಕುಯ್ ಅಂತೆ. ಏನೋ ಅವ್ರು ಅಪ್ತಿರ್ ರೋಡಂಗೆ ಯಾರು ನೋಡಿ. ಗೈಸ್ ಇನ್ನೊಂದೇನಪ್ಪ ಅಂದರೆ ಮಾತಾಡ್ತಾ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಗೈಸ್. ಮತ್ತು ಇವತ್ತು ಕೌಶಿಕು, ಆಲ್ಕರಿಯ ರಾಜೇಶು, ವಧಿಸ್ಕೊಂಡಿರೋ ಹರೀಶು ಈಗ ಕಾರಲ್ಲಿ ಬಂದು ನಿಂತೈತೆ ಗೈಸ್. ನಮ್ಮ ಸರ್ರು ಬೇಕಾದ್ರೆ ಅಲ್ಲಿಂದನೇ ಜೂಮ್ ಗೀಮ್ ಹಾಕ್ಬಿಡ್ತಾರೆ, ಫೋನ್ ಕೊಡು ಅಂತ ಕಿತ್ಕೊಬಿಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಸರ್ರು ಉಯ್ ಅಂತ ಹೋದಾಗ ಉಯ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೌಂಡ್ ಕಮ್ಮಿ ಕೂಡ ಬಿಟ್ಟಿದೆ ಗೈಸ್. ಈಗ ನಮ್ಮ ಸರ್ರು ಇನ್ನೊಬ್ಬನ ಕರ್ಕೊ ಹೋಗಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಗೈಸ್, ಈಗ ಗಜ್ಗ ನನ್ನ ಮಗ ಮಾಡದೇ ಇರೋ ಕೆಲಸನೇ ಇಲ್ಲ. ಇಲ್ಲಿ ಬಡ್ಡಿ ಮಗ ಇವನು. ತರಲೆ ಬಡಿದೆ ಅಲ್ಲಿ. ಗಜ್ಜೆ ಬಡಿದೆ. ಸುಮ್ನಿರ್ಲಾ ಸಾಕ್ಬಿಡ್ಲ ವಿಡಿಯೋ ಮಾಡೋದು ಬಿಡ್ಲ. ಹೋಗ್ಬಡಿದೆ ತೆಗೆ, ಏನೇನೋ ತೆಗ್ದು ಹೊಡಿತಿಯಲ್ಲ ಥೋ ಗಜ್ಗ. ಕೃಷ್ಣ ಚಕ್ರ ಅಂತ ಗಾಯ್ಸಿದು ಗಜ್ಗ ನನ್ನ ಮಗನೇ. ಗೈಸ್ ಈಗ ನಮ್ಮ ಸರ್ ಬರ್ತಾ ಇದ್ದಾರೆ. ಫಕ್ಕಿಂಗ್ ಆಗ್ಬಿಟ್ಟೈತೆ ಲೈಫೇ. ಇದು ಯಾಕ್ಲಾ ಥೋ ಗೈಸ್, ಪಾಪುದು ಪ್ಯಾಂಪರ್ಸ್ ಎಲ್ಲ ತೆಗ್ದೇಸಿತವನ್ ಗೈಸ್ ಇಲ್ಲೇ. ಗೈಸ್ ಇವಾಗ ತಾನೆ ಮಂಗಿ ತರ ಬಂದವನೆ ನಮ್ಮ ಕೌಶಿಕು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕ್ವಾಟ್ಲೆ ಆಗಿದ್ದು ಮನೋಜಲೇ ಇರೋ. ಏನಾಯ್ತು ಗೊತ್ತಾ ಗೈಸ್, ಫೋನ್ ನೋಡ್ಕೊಂಡು ಕೂತಿದ್ದ. ಸರ್ ಬಂದ್ರು ಧೈರ್ಯವಾಗಿ. ಫಸ್ಟ್ ಸಲ ಏನೋ ಗಮನಿಸ್ಲಿಲ್ವೇನೋ ನಮ್ಮ ಸರ್ರು, ಸುಮ್ಮನೆ ಹೊಟ್ಟೋದ್ರು. ಸೆಕೆಂಡ್ ಸಲ ಬಂದರು, ಅಯ್ಯೋ ಸರ್ ಏನು ಫೋನ್ ಕಿತ್ಕಿಲ್ವಲ್ಲ ಬಿಡು ಅಂದ್ಬಿಟ್ಟು ರಾಜರೋಸ್ವಾಗಿ ಫೋನ್ ನೋಡ್ತಿದ್ದ. ಫೋನೇ ಕಿತ್ಕೊಬಿಟ್ರು ಗೈಸ್. ಪಾಪ ವೈದ ಸುಪ್ರೀತುವೆ ಫೋನ್ ಕೊಟ್ಟಿದ್ದ ನಂಬಿ. ಅವನ ಫೋನು ಇಲ್ಲಿ ಮೇಲ್ಗಡೆ ಜೋಬಲ್ಲಿ ಹಾಕೊಂಡಿದ್ದ. 2 ಫೋನು ತಗೋಬಾ ಅಂದ್ಬಿಟ್ಟು ಇಸ್ಕೊಬಿಟ್ಟದ್ರು. ಥೂ ಈಗ ನೋಡಿ ಒಬ್ಬೊಬ್ನೇ. ಈ ಪಾಪಿ ದುನಿಯಾ ಹಾಳು ಜನರ ಉಳಿಯಲು ಬಿಡುತ್ತಿಲ್ಲ. ಅಯ್ಯೋ ಪಾಪ ಚಕಣ. ಈಗ 3:30 ಆಗೋ ಗಂಟೆನೂ ಫೋನ್ ಕೊಡಿಕಿಲ್ಲ, 3:15 ಆಗೋ ಗಂಟೆನೂ ಫೋನ್ ಕೊಡಿಕಿಲ್ಲ ಅವನಿಗೆ. ನನ್ನ ಕೇಳಿದ್ರು ಫೋನ್ ತಗೊಬರೋ ಸರ್, ಫೋನೇ ತಗೊಬಂದಿಲ್ಲ ಇವತ್ತು, ನೀವು ಕಿತ್ಕೊತೀರಾ ಅಂತ ಅಂದೆ. ಈಗ ಅಲ್ಲಿ ಬತ್ತವ್ರೆ, ಅದ್ದನ್ ಕಣ್ಣು ಹಾಕ್ಬಿಟ್ರೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ನ
ಇಲ್ಲೇ ಸ್ಟಾಪ್ ಮಾಡ್ತೀನಿ, ಮತ್ತೆ ಹೋಗ್ಬೇಕಾರೆ ವ್ಲಾಗ್ನ ಮಾಡ್ತೀನಿ ಗೈಸ್. 1 hour later. ಗೈಸ್ ಇವಾಗ ಟ್ರೈನಿಂಗ್ ಮುಗೀತು. ನಾನು ಮತ್ತೆ ಚಿನ್ಮಯಿ ಕ್ಲಾಸ್ ಹತ್ರ ಹೋಗ್ತಾ ಇದೀವಿ. ಬಡ್ಡಿ ಮಕ್ಕಳು ನಮ್ಮ ಫ್ರೆಂಡ್ಸು ನನ್ನೇ ಬಿಟ್ಬಿಟ್ಟು ಹೊಟ್ಟೋಗೋರು ಗೈಸ್. ಈಗ ಇಲ್ಲಿ ಶ್ರೀರಂಗಪಟ್ಟಣದ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್ ಇವಾಗ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕ್ಲಾಸ್ ಹತ್ರ ಬಂದಿದ್ದೀವಿ ಗೈಸ್. ಮತ್ತೆ ಈ ಕದೀಮ್ ನನ್ನ ಮಕ್ಕಳು ನೋಡಿ ಗೈಸ್, ನನ್ನೇ ಬಿಟ್ಬಿಟ್ಟು ಬಂದವ್ರೆ. ಇವ್ ನೋಡಿ ಗಡವ ಅವಾಗಲೇ ತಿಂತ ಕೂತವನೇ ಗಡವ ನನ್ನ ಮಗ. ತಿಂದ್ರ ಗೈಸ್ ಹೊಟ್ಟೆ ತುಂಬ್ಕತ. 2 hours later. ಹುಡುಗಿ ಮನೆಯಲ್ಲಿ ನಾಯಿ ಇದ್ರೆ ಲವ್ ತುಂಬಾನೇ ಕಷ್ಟ. ನಾಯಿ ಬದಲು ಹುಡುಗಿ ಗೊಬ್ಳು ತಂಗಿ ಇರ್ಬಾರಿತ್ತ, ನನಗೆ ಕೊಡಬಾರಿತ್ತ. ಲೈನ್ಸ್ ಮಾತ್ರ ಕ್ರೇಜಿ ಅನ್ಕೊಳ್ರಿ. ಮತ್ತೆ ಈಗ ಕಾಲೇಜಿಂದ ಮನೆಗೆ ಬಂದಿದ್ದೀನಿ ಗೈಸ್. ಮತ್ತು ಇನ್ನೇನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಮತ್ತು ಈಗ ಕಾಫಿ ಮಾಡಬೇಕು ನೋಡಿ ಗೈಸ್. ನಾನು ಅದು ಫ್ಲವರ್ಸು ಹಾರ್ಟು ಎಲ್ಲ ಶಿಫ್ಟ್ ಮಾಡ್ತಾಯಿದ್ದೀವಿ ಈ ರೂಮಿಂದ. ಯಾಕಪ್ಪ ಅಂದರೆ ಈ ರೂಮಲ್ಲಿ ಈಗ ನಮ್ಮ ದೊಡ್ಡಮ್ಮವ್ರು ಇರ್ತಾರೆ. ಯಾಕಪ್ಪ ಅಂದರೆ ಎಲ್ಲ ಒಡೆದಾಕಿ ಅವರೇನೋ ಎಕ್ಸ್ಟ್ರಾ ರೂಮ್ ಕಟ್ಕೋತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮ ನನ್ನ ರೂಮಲ್ಲಿ ಇರ್ತಾರೆ. ಮಂಜವನು ಇಲ್ಲ, ಅವನು ಇಲ್ಲ. ಈಗ ನನಗೆ ಬೈದಿಯಾ ಚಯ್ಯು, ನೀನು ಚೋಟ ಅಂತೀಯಾ? ಹಾಂ, ನನಗೆ ಚೋಟ ಅಂತೀಯಾ ಅಲ್ಲಿ? ಗೈಸ್ ಐ ಫೀಲ್ ಬ್ಯಾಡ್. ಯಾಕಪ್ಪ ಅಂದರೆ ನನ್ನ ರೂಮ್ ನೋಡ್ರಿ ಗೈಸ್. ಈಗ ನನ್ನ ರೂಮ್ ಸ್ಥಿತಿನ ಫುಲ್ ಎಂಟಿ ಆಗಿಬಿಟ್ಟೈತೆ ನೋಡ್ರಿ. ಮತ್ತು ಈ ಕಡೆ ಸೈಡ್ ನೋಡಿ ಗೈಸ್, ಫುಲ್ಲು ನನ್ನ ಬಟ್ಟೆ ಗಿಟ್ಟೆ ಎಲ್ಲ ಎತ್ತಂಗಡಿ. ಮತ್ತು ಇಲ್ಲಿ ಈ ಲೈಟೆಲ್ಲ ಕಿತ್ತಾಕ್ಬಿಟ್ಟೆ ಗೈಸ್, ಬಿಕಾಸ್ ಇದು ಬರ್ತಾ ಇರಲಿಲ್ಲ. ಸೊ ಹೆಂಗೋ ಎಲ್ಲ ಇದು ಖಾಲಿ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಕಿತ್ತಾಕ್ಬಿಟ್ಟೆ. ಮತ್ತು ಇಲ್ಲಿ ನೋಡ್ರಿ ಗೈಸ್, ನಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಫುಲ್ಲು ಚಿತಾಲ್ ಪತಾಲ್ ಅಂದ್ಕೊಳ್ಳಿ. ಬಟ್ಟೆಗಳು ನನ್ನ ಬೀರು ತೆಗ್ದಿಲ್ಲೈತೆ, ನನ್ನ ತೆಂಗಿನ ಮರ. ಮತ್ತು ಇದು ನೋಡಿ ಗೈಸ್, ಇವತ್ತೇ ತೆಗ್ದಿರೋದು ಮೂಮೆಂಟ್ಸ್. ದಿಸ್ ಈಸ್ ಮೈ ಸ್ಪೆಷಲ್ ಅಂದರೆ ಸ್ಪೆಷಲ್ ಒನ್ ಗೈಸ್. ಇದ್ರ ಕತೆ ಆಮೇಲೆ ಹೇಳ್ತೀನಿ ನಿಮಗೆ ಯಾವಾಗಾದ್ರೂ. ಗೈಸ್ ಇವಾಗ ಊಟ ಮಾಡ್ಕೊಂಡು ಮಲ್ಕೊಳಕ್ಕೆ ಬಂದಿದ್ದೀನಿ ಗೈಸ್. ಮತ್ತು ಇವತ್ತೇ ಲಾಸ್ಟ್ ಡೇ ನಾನು ಇಲ್ಲಿ ಮಲ್ಕೊಳ್ಳೋದು. ಸ್ವಲ್ಪ ಬೇಜಾರಾಗುತ್ತೆ ಗೈಸ್, ಈ ಥರ ಸಡನ್ನಾಗಿ ರೂಮ್ ಎಂಟಿ ಆಗಿಬಿಟ್ರೆ. ನನ್ನ ರೂಮ್ ಮಾತ್ರ ಹೆವಿ ಕಂಫರ್ಟ್ ಆಗಿತ್ತು ಅಂದ್ಕೊಳ್ಳಿ ಗೈಸ್. ಇಲ್ಲೇ ಚಾರ್ಜರು, ಇಲ್ಲೇ ಟೇಬಲು, ಇಲ್ಲೇ ವಾಟರು ಎಲ್ಲ ಕೈಗೆ ಸಿಗ್ತಾಯಿತ್ತು. ಬಟ್ ಏನೋ ಮಾಡೋಕ್ಕಾಗಲ್ಲ. ಇನ್ನೂ ಒಂದು 2 months ಅನಿಸುತ್ತೆ ಇವ್ರದ್ದು ಮನೆಯದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ಮೇಲೆ ಮತ್ತೆ ಇದೇ ರೂಮಿಗೆ ಬರ್ತೀನಿ. ಯಾಕೆ ಇನ್ನೂ ಮಸ್ತಾಗಿ ಡೆಕೋರ್ ಮಾಡೋಣ, ವೆಯ್ಟ್ ಮಾಡಿರಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಟು ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದೆ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು ಲಾಟ್, ಬೈ ಬೈ, ಸಿ ಯು, ಟೇಕ್ ಕೇರ್ ಗೈಸ್.